ನಾನು ಮುರಳಿ ಮಾತಾಡ್ತಾ ಇರೋದು MK ಒಂದು ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ವೆಲ್ಕಮ್. ಇವತ್ತು ಬಂದುಬಿಟ್ಟು ಒಂದು ಹೊಸ ಪ್ರಾಜೆಕ್ಟು ನಿಮ್ಮ ಮುಂದೆ ನಾನು ತೊಗೊಂಬರ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಮಗೆ 2040 ಇದೆ. ವೆಸ್ಟ್ ಫೇಸಿಂಗು ಮೈನ್ ಅಂದರೆ ಇದು ರೋಡ್ ಬರುತ್ತೆ. ನಾರ್ತ್ ಫೇಸಿಂಗು ಫ್ರಂಟ್ ಬಾಗಿಲು ಬರುತ್ತೆ. G+3 ಇದೆ, ಅಂದರೆ ಗ್ರೌಂಡ್ ಫ್ಲೋರು 1 BHK ಇದೆ. ಮತ್ತು ಫಸ್ಟು ಸೆಕೆಂಡು ಥರ್ಡ್ ಬಂದುಬಿಟ್ಟು ನಮಗೆ 3 BHK ಬರುತ್ತೆ. ಬಿಲ್ಡಿಂಗ್ ನೋಡ್ಬೋದು ನೀವು. ಈ ಒಂದು ಬಿಲ್ಡಿಂಗು ಇನ್ ಡೀಟೇಲ್ ಆಗಿ ಈಗ ನಾವು ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಯಾವ ಥರ ಇದೆ, ಮತ್ತು ಏನೆಲ್ಲ ಇಂಟೀರಿಯರ್ಸ್ ಮಾಡಿದ್ದಾರೆ, ಮತ್ತು ಒಂದು ಬೆನಿಫಿಟ್ಸ್ ಏನು, ಮತ್ತು ಈ ಒಂದು ಪ್ಲೇಸ್ ಎಲ್ಲಿದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿದ್ರಲ್ಲ, ಇದು ಬಂದುಬಿಟ್ಟು G+3 ಇದೆ. ಬನ್ನಿ. ಇಲ್ಲಿ ಗೇಟೆಡ್ ಕಮ್ಯುನಿಟಿ ಇದೆ. ಸೆಕ್ಯೂರಿಟಿ ಪರ್ಪಸ್ ಆಗಿ ಬಂದುಬಿಟ್ಟು ನಮಗೆ ಗೇಟೆಡ್ ಕಮ್ಯುನಿಟಿ ಇದೆ. ಈ ಒಂದು ಬಿಲ್ಡಿಂಗು ಈ ಒಂದು ಹೆಡ್ಜು ಲಾಸ್ಟ್ ಆಗೋದ್ರಿಂದ ನಮಗೆ ಹೊರಗಡೆ ಬೇಕಾದರೂ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು. ಬನ್ನಿ, ಒಳಗಡೆನೂ ನಮಗೆ ಒಂದು ಕಾರ್ಸ್ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು. ನೋಡ್ಬೋದು, ಸ್ಪೇಸಿಯಸ್ ಆಗಿದೆ ಈ ಒಂದು ಜಾಗ. ನೋಡ್ಬೋದು ನೀವು. ಇಲ್ಲಿ ಹೊರಗಡೆನೂ ಬಂದುಬಿಟ್ಟು ನಮಗೆ ಎಕ್ಸ್ಟ್ರಾ ಒಂದು ಕಾರ್ಸ್ ಇದ್ದರೆ ಆರಾಮಾಗಿ ಇಲ್ಲಿ ಯಾವುದೇ ರೀತಿ ಈ ಕಡೆ ಎಂಡ್ ಆಗಿರೋದ್ರಿಂದ ನಮಗೆ ಈ ಒಂದು ಬೆನಿಫಿಟ್ ಜಾಸ್ತಿ ಇರುತ್ತೆ. ಒಂದು ಕಾರ್ಸ್ ಆಗಿರಲಿ, ವೆಹಿಕಲ್ಸ್ ಆಗಿರಲಿ, ಒಂದು ನಾವು ಪಾರ್ಕಿಂಗ್ ಮಾಡ್ಕೊಳೋದಕ್ಕೆ ಸ್ಪೇಸ್ ಜಾಸ್ತಿ ಇರುತ್ತೆ. ಈ ಒಳಗಡೆನೂ ಒಂದು ಕಾರ್ಸು ಆರಾಮಾಗಿ ನಾವು ಪಾರ್ಕಿಂಗ್ ಮಾಡ್ಕೋಬೋದು. ಅದ್ರ ಜೊತೆಯಲ್ಲಿ ಇಂಡಿವಿಜುವಲ್ ಆಗಿ ಬೋರ್ವೆಲ್ ಇದೆ. ಬನ್ನಿ, ಬೋರ್ವೆಲ್ ಯಾವ ಥರ ನೋಡೋಣ. ನೋಡಿ, 1 BHKಗೆ ಒಂದು 3 ಫೀಟ್ಸ್ ಜಾಗ ಇದೆ. ಈ ಒಂದು ಬಂದುಬಿಟ್ಟು ನಾರ್ತ್ ಫೇಸಿಂಗ್ ಇದೆ. ನೋಡಿ, ಅದ್ರ ಪಕ್ಕದಲ್ಲೇ ಒಂದು ನಮಗೆ ವಾಸ್ತು ಪ್ರಕಾರನೇ ಈಸ್ಟ್ ಫೇಸ್ಗೆ ಇರ್ತಕ್ಕಂಥದ್ದು ಒಂದು ಬೋರ್ವೆಲ್ಲು. ಇದು ಬಂದುಬಿಟ್ಟು ನಮಗೆ 700 ಫೀಟ್ ಇದೆ. ಈಗಲೂ ಬಂದುಬಿಟ್ಟು 2 ಇಂಚಸ್ ನಮಗೆ ನೀರು ಸೋರ್ಸ್ ಆಫ್ ಬರ್ತಾ ಇದೆ. ಅದ್ರ ಜೊತೆಯಲ್ಲಿ BBMP ಕಡೆಯಿಂದ ನೀರು ಬಂದುಬಿಟ್ಟು ಇನ್ನೇನು ವಿತಿನ್ ಒಂದು 2 ಮಂತ್ಸಲ್ಲಿ ನಮಗೆ ನೀರು ಒಂದು ಸ್ಟಾರ್ಟಪ್ ಆಗುತ್ತೆ. ಒಂದು 1 BHK ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ನೋಡಿ, ಈ ಒಂದು 1 BHKಗೆ ನಮಗೆ ಈ ಬಿಗ್ ಹಾಲ್ ಇದೆ. ಬಿಗ್ ಹಾಲ್ ಬಂದುಬಿಟ್ಟು ಒಂದು ವಿಂಡೋ ಇದೆ. ಅದ್ರ ಜೊತೆಯಲ್ಲಿ ಸ್ಮಾಲ್ ಆಗಿ ಒಂದು POP ಎಲ್ಲ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಒಂದು ಕಾಮನ್ ಆಗಿ ಒಂದು ಬಾತ್ರೂಮ್ ಇದೆ. ನೋಡ್ಬೋದು, ಬಾತ್ರೂಮಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ. ಕಮೋಡ್ಸ್ ಹಾಕಿರ್ತಕ್ಕಂಥದ್ದು, ಅದು ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ ಆಗಿ. ಮತ್ತು ಶವರು ಮತ್ತು ವಾಶ್ ಬೇಸಿನು ಎಲ್ಲ ಕಂಪ್ಲೀಟ್ ಆಗಿದೆ. ವರ್ಕ್ಸ್ ಮಾತ್ರ ಜಸ್ಟ್ ಬಂದುಬಿಟ್ಟು ನಮಗೆ ಇಂಟೀರಿಯರ್ಸ್ ಮಾತ್ರನೇ ಒಂದು, ಅಂದರೆ ಇಂಟೀರಿಯರ್ಸ್ ಈ ಒಂದು ರೂಮ್ಗೆ ಒಂದು ಕಬೋರ್ಡ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲು ಮಾತ್ರನೇ ಪೆಂಡಿಂಗ್ ಇರ್ತಕ್ಕಂಥದ್ದು ಈ ಒಂದು 1 BHKಗೆ. ನೋಡಿ, ಈ ಕಡೆ ಬಂದುಬಿಟ್ಟು ನಮಗೆ ಒಂದು ಕಿಚನ್ ಇದೆ. ಕಿಚನ್ ಬಂದುಬಿಟ್ಟು ನಮಗೆ 5 ಫೀಟ್ ಇದೆ. 5 ಫೀಟ್ ಟು 4 ಫೀಟ್ ಇದೆ. ಇದು ಈಸ್ಟ್ ಫೇಸಿಂಗೇ ಇದೆ. ಮತ್ತು ಇದು ಬಂದುಬಿಟ್ಟು ನಮಗೆ ವಾಸ್ತು ಪ್ರಕಾರನೇ ಇರ್ತಕ್ಕಂಥದ್ದು. ನೋಡಿದ್ರಲ್ವ, ಇದು ಬಂದುಬಿಟ್ಟು ಗ್ರೌಂಡ್ ಫ್ಲೋರು 1 BHK ಇರ್ತಕ್ಕಂಥದ್ದು. 1 BHK ಯಾಕೆ ಮಾಡಿದ್ದಾರೆ ಅಂದರೆ, ಇಲ್ಲಿ ಬಂದುಬಿಟ್ಟು ನಮಗೆ ಒಂದು 2 ಕಾರ್ಸ್ ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಆ ಪಾರ್ಕಿಂಗು ಒಂದು ಸ್ಪೇಸ್ನ 1 BHK ಆಗಿ ಈ ಒಂದು ಗ್ರೌಂಡ್ ಫ್ಲೋರ್ನ ಫುಲ್ ಪಾರ್ಕಿಂಗೇ ಬಿಟ್ಟಿರ್ದಿರ ಒಂದು 1 BHK ಮಾಡಿರ್ತಕ್ಕಂಥದ್ದು. ನೋಡೋರಲ್ವ ಗ್ರೌಂಡ್ ಫ್ಲೋರ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಈಗ ಬಂದುಬಿಟ್ಟು ನಮಗೆ ಫಸ್ಟ್ ಫ್ಲೋರು ಸೇಮ್ ಲೈಕು 1 BHK 2 and 3 ಸೇಮ್ ಒಂದು ಇರ್ತಕ್ಕಂಥದ್ದು. ಅದು ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ಈಗ ತಿಳ್ಕೊತಾ ಹೋಗೋಣ. ನೋಡಿ, ಸೈಡ್ ವಾಲ್ಸ್ಗೆಲ್ಲ ಮಾರ್ಬಲ್ಸ್ ಮಾಡಿರ್ತಕ್ಕಂಥದ್ದು. ಫ್ರಂಟು ಒಂದು ನಾರ್ತ್ ಫೇಸಿಂಗ್ ಇದೆ. ಫ್ರಂಟು ಬಾಕಲ್ಗೆ ಬಂದುಬಿಟ್ಟು ಟೀ ಕುಟ್ಟಲ್ಲಿ ಎಲ್ಲ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಮೈನ್ ಡೋರ್ ಎಲ್ಲ ಟೀ ಕುಟ್ಟಲ್ಲೇ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಒಂದು ಡಿಸೈನಿಂಗ್ ಆಗಿ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನೋಡಿ, ಒಂದು ಡೋರೆಲ್ಲ ಬಂದುಬಿಟ್ಟು ಟೀ ಕುಟ್ಟಲ್ಲೇ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನೋಡಿದ್ರಲ್ವ, ಎಕ್ಸ್ಟ್ರಾ ಒಂದು ವಿಂಡೋ ಮತ್ತು ಒಂದು ಫ್ರಂಟ್ ಬಾಕ್ಲು ಇರ್ತಕ್ಕಂಥದ್ದು, ಅದೆಲ್ಲ ಟೀ ಕುಟ್ಟಲ್ಲೇ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನೀವು ನೋಡ್ಬೋದು POP ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಒಂದು ಎಕ್ಸ್ಟ್ರಾ ಒಂದು ಎಲೆಕ್ಟ್ರಿಕಲ್ UPSಗೆಲ್ಲ ಒಂದು ಎಕ್ಸ್ಟ್ರಾ ಒಂದು ಚಾರ್ಟ್ ಪಾಯಿಂಟ್ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಒಳಗಡೆ ಬಂದುಬಿಟ್ಟು ನಮಗೆ POP ಎಲ್ಲ ಕಂಪ್ಲೀಟ್ ಆಗಿದೆ. ಈ ಒಂದು ಬಿಗ್ ಹಾಲ್ಗೆ ನೋಡ್ಬೋದು ನೀವು. ಮತ್ತು ಒಂದು ವಿಂಡೋ ಇದೆ, ಒಂದು 5 ಫೀಟ್ ವಿಂಡೋ. ಅದ್ರ ಜೊತೆಯಲ್ಲಿ ಈ ಕಡೆ ಬಂದುಬಿಟ್ಟು ಇಂಟೀರಿಯಲ್ಸ್ಗೆ
ಒಂದು ಟಿ ವಿ ಶೋಕೇಸ್ ಆಗಿರ್ಬೋದು, ಅದೆಲ್ಲ ಬಂದುಬಿಟ್ಟು ಒಂದು ಕಸ್ಟಮರ್ ಚಾಯ್ಸ್ಗೆ ಬಿಟ್ಟಿರ್ತಕ್ಕಂಥದ್ದು. ಕಸ್ಟಮರ್ ನೋಡಿ ಓಕೆ ಮಾಡಿದ್ರೆ ದೆನ್ನು ಅವರ ಒಂದು ಟೇಸ್ಟಿಗೆ ಈ ಒಂದು ಇಂಟೀರಿಯರ್ಸ್ ಎಲ್ಲ ಮಾಡಿಕೊಡ್ತಕ್ಕಂಥದ್ದು. ಬಿಲ್ಡಿಂಗ್ ಇಷ್ಟ ಆಗಿದ್ರೆ ಮತ್ತು ಇಂಟೀರಿಯರ್ಸ್ ಎಲ್ಲ ಬಂದುಬಿಟ್ಟು ಅವರು ಅಡಿಷ್ನಲ್ ಆಗಿ ಒಂದು ಕಸ್ಟಮರ್ಸ್ಗೆ ಬಿಟ್ಟಿರ್ತಕ್ಕಂಥದ್ದು. ಬನ್ನಿ ಒಂದು ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಇದು ಬಂದುಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮು. ಇದು ಬಂದುಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಇದೆ, ಒಂದು ವಿಂಡೋ ಇದೆ, ಅದ್ರ ಜೊತೆಯಲ್ಲಿ POP ಎಲ್ಲ ಕಂಪ್ಲೀಟ್ ಆಗಿದೆ, ಮತ್ತು ಅಟ್ಯಾಚ್ ಒಂದು ಬಾತ್ರೂಮ್ ಇದೆ. ಬನ್ನಿ ಬಾತ್ರೂಮು ನೋಡ್ಬೋದು, ಅಟ್ಯಾಚ್ ಆಗಿರೋ ಒಂದು ಬಾತ್ರೂಮ್ ಇದೆ. ಇಲ್ಲಿ ಬಂದುಬಿಟ್ಟು ನಮಗೆ ಇಂಟೀರಿಯರ್ಸು ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲು ಇಲ್ಲೆಲ್ಲ ಬರುತ್ತೆ, ಎಕ್ಸ್ಟ್ರಾ ಒಂದು ಸ್ಪೇಸ್ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇದು ಇಂಟೀರಿಯರ್ಸ್ ಮಾತ್ರ ಒಂದು ಮತ್ತು ಕಬೋರ್ಡ್ಸ್ ಮಾಡೋದಕ್ಕೆ ಅದು ಕಸ್ಟಮರ್ ಒಂದು ಚಾಯ್ಸ್ಗೆ ಬಿಟ್ಟಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮು ಒಂದು ಬೆನಿಫಿಟ್ಸು. ಅದೇ ರೀತಿ ಕಾಮನ್ ಆಗಿ ಒಂದು ಗೆಸ್ಟ್ ರೂಮ್ ಇದೆ, ಅದು ಯಾವ ಥರ ಇದೆ ಮತ್ತು ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ನೋಡಿ, ಈ ಒಂದು POP ಎಲ್ಲ ಕಂಪ್ಲೀಟ್ ಆಗಿದೆ. ಆ ಮಾಸ್ಟರ್ ಬೆಡ್ರೂಮ್ಗೂ ಮತ್ತು ಕಾಮನ್ ಒಂದು ಬೆಡ್ರೂಮ್ಗೂ ಸ್ವಲ್ಪ ಡಿಫ್ರೆಂಟಾಗಿ ಒಂದು POP ಮಾಡಿರ್ತಕ್ಕಂಥದ್ದು. ನೀವು ಒಂದು ಡಿಸೈನಿಂಗ್ ಆಗಿ ಮತ್ತು ಲೈಟಿಂಗ್ಸ್ ಎಲ್ಲನೂ ಡಿಸೈನಿಂಗಾಗಿ ಮಾಡಿರ್ತಕ್ಕಂಥದ್ದು. ಮತ್ತು ಒಂದು ವೆಸ್ಟ್ ಫೇಸಿಂಗ್ಗೆ ಒಂದು ವಿಂಡೋ ಇದೆ. ನಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಒಂದು ಗೆಸ್ಟ್ ಒಂದು ಬೆಡ್ರೂಮಲ್ಲಿ. ಅದೇ ರೀತಿ ಇದಕ್ಕೆ ಬಂದುಬಿಟ್ಟು ನಮಗೆ ಕಾಮನ್ ಆಗಿ ಒಂದು ಬಾತ್ರೂಮ್ ಇದೆ ಪ್ರಿಂಟ್ ಹಾಲ್ಗೆ, ಮತ್ತು ಈ ಒಂದು ಗೆಸ್ಟ್ ಒಂದು ಬೆಡ್ರೂಮ್ಗೆ ಕಾಮನ್ ಆಗಿ ಒಂದು ಬಾತ್ರೂಮ್ ಇದೆ. ಬಾತ್ರೂಮಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ನೋಡೋದಲ್ವ, ಕಮೋಡ್ಸ್ ಎಲ್ಲನೂ ಮ್ಯಾಕ್ಸಿಮಮ್ಮು ಈ ಒಂದು ಬಾತ್ರೂಮಲ್ಲಿ ಯಾವುದೇ ರೀತಿ ಪೆಂಡಿಂಗ್ಸ್ ಇಲ್ಲ, ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ. ಇಲ್ಲಿ ಶವರ್ ಕಂಪ್ಲೀಟ್ ಆಗಿದೆ, ಮತ್ತು ಹ್ಯಾಂಡ್ ವಾಶು ನೋಡ್ಬೋದು, ನೀರೆಲ್ಲ ಇನ್ ಡೀಟೇಲ್ ಆಗಿ ಬರ್ತಾ ಇದೆ ನಮಗೆ. ಅದೇ ರೀತಿ ಈಸ್ಟ್ ಫೇಸಿಂಗ್ಗೆ ನಮಗೆ ವಾಸ್ತು ಪ್ರಕಾರನೇ ಒಂದು ಈಸ್ಟ್ ಫೇಸಿಂಗ್ಗೆ ಕಿಚನ್ ಇದೆ. ಕಿಚನಲ್ಲಿ ನಮಗೆ ಮ್ಯಾಕ್ಸಿಮಮ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ವರ್ಕ್ಸು ಬಂದುಬಿಟ್ಟು ಪೆಂಡಿಂಗ್ ಇರ್ತಕ್ಕಂಥದ್ದು ಕಬೋರ್ಡ್ಸ್ ಮಾತ್ರನೇ, ಮೇಲೆ ಒಂದು ಕಬೋರ್ಡ್ಸು ಅಂದರೆ ಈ ಒಂದು ಕಸ್ಟಮರ್ ಚಾಯ್ಸ್ ಬಿಟ್ಟಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಎಲ್ಲ ಬಂದುಬಿಟ್ಟು ನೀರು ವಾಶ್ ಎಲ್ಲ ಡೀಟೇಲಾಗಿ ಬರ್ತಾ ಇದೆ, ನೋಡ್ಬೋದು ನೀವು. ನೀರ್ದು ಯಾವುದೇ ರೀತಿ ತೊಂದರೆ ಇಲ್ಲ. ಇಂಡಿವಿಜುವಲಾಗಿ ಬೋರ್ವೆಲ್ ಇದೆ, ಮತ್ತು ಒಂದು 2 ಸಿಂಟೆಕ್ಸ್ ಇದೆ. ನೋಡಿ, ಈಗ ಬಂದುಬಿಟ್ಟು ನಾವು ಒಂದು ಪೂಜಾ ರೂಮು ಅಥವಾ ದೇವ್ರ ಮನೆ ಅಂತ ಕರಿಬೋದು. ದೇವ್ರ ಮನೆಗೆ ಆರ್ಚ್ ಅಂದರೆ ಇಲ್ಲೊಂದು ಡಿಸೈನಿಂಗ್ ಬರ್ತೈತೆ. ಈ ಒಂದು POP ಏನು TV ಶೋಕೇಸ್ ಎಲ್ಲ ಪೆಂಡಿಂಗ್ ಇದೆ, ಅದು ಮಾಡಿದಾಗ ಒಂದು ಕಸ್ಟಮರ್ ಚಾಯ್ಸ್ ಬಿಟ್ಟಿರ್ತಕ್ಕಂಥದ್ದು. ಯಾವ ಥರ ಡಿಸೈನಿಂಗ್ ಬೇಕಾದರೂ ಅವರು ಕಸ್ಟಮರ್ ಹೇಳಿದ್ರೆ ಆ ಥರ ಡಿಸೈನಿಂಗ್ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಒಂದು ಕ್ಲೈಂಟ್ಸ್, ಇದು ಓನರು. ದೇವ್ರ ಮನೆ ಎಲ್ಲ ನಮಗೆ ವಾಸ್ತು ಪ್ರಕಾರನೇ ಒಂದು ಈಸ್ಟ್ ಫೇಸಿಂಗ್ ಇರ್ತಕ್ಕಂಥದ್ದು. ನೋಡಿ, ಮೇಲೆ ಒಂದು ಡಿಸೈನಿಂಗ್ ಆಗಿ ಮಾಡಿರ್ತಕ್ಕಂಥದ್ದು, ಮತ್ತು ಲೈಟಿಂಗ್ಸ್ ಎಲ್ಲನೂ ಮಾಡಿರ್ತಕ್ಕಂಥದ್ದು ಅಲ್ವಾ. ಗ್ರೌಂಡ್ ಫ್ಲೋರು ಮತ್ತು ಫಸ್ಟು, ಸೆಕೆಂಡ್, ಥರ್ಡು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಒಳಗಡೆ ಒಂದು ಇಂಟೀರಿಯರ್ಸ್ ಆಗಿರ್ಬೋದು, ಒಂದು ಬಿಗ್ ಹಾಲ್ ಆಗಿರ್ಬೋದು, ಒಂದು 2 BHK ಒಂದು ಗೆಸ್ಟ್ ರೂಮು, ಮತ್ತು ಮಾಸ್ಟರ್ ಬೆಡ್ರೂಮು, ಮತ್ತು ಕಿಚನ್ನು, ಮತ್ತು ಪೂಜಾ ರೂಮು, ಇವೆಲ್ಲನೂ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಮೈನ್ ಬಂದುಬಿಟ್ಟು ನಮಗೆ ಟಾಪಲ್ಲಿ ಬಂದುಬಿಟ್ಟು ನೋಡೋದಾದರೆ ಒಂದು 2 ಸಿಂಟೆಕ್ಸ್ ಇದೆ. ಅದ್ರ ಜೊತೆಯಲ್ಲಿ ಸೋಲಾರ್ಗಾಗಿರಲಿ, ನೋಡಿ ನೀವು ಸೋಲಾರ್ಗೆ ಎಕ್ಸ್ಟ್ರಾ ಒಂದು ಪೈಪ್ನ ಆಲ್ರೆಡಿ ಕಲೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಬೇಕು ಅಂದ್ರೂ ಈ ಒಂದು ಫೆಸಿಲಿಟೀಸ್ ಮಾಡಿರ್ತಕ್ಕಂಥದ್ದು. ಎಕ್ಸ್ಟ್ರಾ ಒಂದು ಪೈಪ್ಸ್ ಹಾಕಿ ಅದು ಅಡಿಷ್ನಲ್ ಆಗಿ ಬಿಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಒಂದು ಡಿಶ್ ಏನಾದ್ರು ಬೇಕಂದರೆ ಅಡಿಷ್ನಲ್ ಆಗಿ ವೈರ್ಸ್ ಎಲ್ಲ ಹಾಕಿ ಆಲ್ರೆಡಿ ರನ್ನಿಂಗ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ನೋಡ್ಬೋದು ನೀವು, ಮೇಲೆಗಡೆ ಒಂದು ಬಟ್ಟೆ ಒಣಗೋದಕ್ಕೋದಾಗಿರಲಿ, ಮತ್ತು ಇಲ್ಲಿ ಸ್ಪೇಸಸ್ ಆಗಿ ಏನಾದರೂ ಒಂದು ಫಂಕ್ಷನ್ ಮಾಡೋದಾಗಿರಲಿ, ಸ್ಮಾಲ್ ಫಂಕ್ಷನ್ ಮಾಡೋದಕ್ಕೂ ನಮಗೆ ಜಾಗ ಇಲ್ಲ ಅನ್ನೋ ಥರ ಇಲ್ಲ. ಇಲ್ಲಿ ಮೇಲೆಗಡೆ ಒಂದು ಸ್ಮಾಲ್ ಫಂಕ್ಷನ್ ಆಗಿ ಮಾಡ್ಕೋಬೋದು. ಈ ಒಂದು ಸ್ಪೇಸಲ್ಲಿ ಕರೆಕ್ಟಾಗಿ ಒಂದು 20-40 ಏನಿದೆ, 800 ಸ್ಕ್ವೇರ್ ಫೀಟ್ ಏನಿದೆ, ಆ ಒಂದು 800 ಸ್ಕ್ವೇರ್ ಫೀಟಲ್ಲಿ ಕರೆಕ್ಟಾಗಿ ಆ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡಿಕೊಂಡು ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರೋದು. ನೋಡಿದ್ರಲ್ವ ಇನ್ ಡೀಟೇಲ್ ಆಗಿ. ಈಗ ನಾವು ಓನರ್ ಜೊತೆಲಿ ಮಾತಾಡೋಣ, ಆ ಪ್ರೈಸು ಮತ್ತು ಆ ಒಂದು ನೆಗೋಷಿಯಬಲ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಬನ್ನಿ ಸರ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಈಗ ನಾವು ಈ ಒಂದು 20-40 ಏನಿದೆ ಸೈಟಲ್ಲಿ ನೀವು ಈ ಒಂದು ಸ್ಪೇಸಲ್ಲಿ ಗ್ರೌಂಡ್ ಮತ್ತು 1, 2, 3 ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ.
ಮೇಲೆ ಎಲ್ಲ ಬಂದುಬಿಟ್ಟು 2 BHK ಇದೆ, ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು 1 BHK ಇದೆ, ಮತ್ತು ಈ ಒಂದು ಕಾರ್ ಪಾರ್ಕಿಂಗ್ ಬಿಟ್ಟಿದ್ದೀರಾ, ಒಂದು 2 ಕಾರು ಮತ್ತು ಒಂದು 3 ಇಂದ 4 2 ವೀಲರ್ ವೆಹಿಕಲ್ ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಆಚೆ ಕಡೆ ಏನು ನೀವು ಗೇಟು ಇದೆ, ಆಚೆ ಕಡೆನೂ ಬಂದುಬಿಟ್ಟು ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು, ಒಂದು 3 or 4 2 ವೀಲರ್ಸ್ನ ಪಾರ್ಕಿಂಗ್ ಮಾಡ್ಬೋದು. ಈ ಒಂದು ಎಂಡ್ ಆಗಿರೋದ್ರಿಂದ ಈ ಒಂದೆಲ್ಲ ಬೆನಿಫಿಟ್ಸ್ ಇದೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಔಟ್ಸೈಡ್ ಒಂದು ಕಾರ್ ಹಾಕ್ಬೋದು, ಓಕೆ, ಇನ್ಸೈಡ್ ಒಂದು ಕಾರ್ ಹಾಕೊಂಡು 3-4 ಟೂ ವೀಲರ್ ನಿಲ್ಸ್ಬೋದು. 2 ವೀಲರ್ ನಿಲ್ಸ್ಬೋದು. ಚಾರ್ಜಿಂಗ್ ಪಾಯಿಂಟ್ ಇದೆ, ಅಲ್ಲೊಂದಿದೆ, ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್. ಈಗ ಟ್ರೆಂಡ್ಗೆ ತಕ್ಕ ಹಾಗೆ ಎಲೆಕ್ಟ್ರಿಕಲ್ಲೂ ಚಾರ್ಜರ್ ಬಿಟ್ಟಿರ್ತಕ್ಕಂಥ ಮೂರು ಕಡೆ ಪಾಯಿಂಟ್ ಮಾಡಿದ್ದೀವಿ. 3 ಕಡೆ ಪಾಯಿಂಟ್ ಮಾಡಿದ್ದೀರಾ? ಒಳಗೆ ನಿಲ್ಸ್ಬೋದು. ಓಕೆ ಓಕೆ ಅದಕ್ಕೂ ಜಾಗ ಇದೆ. ಓಕೆ. ಸಪ್ರೇಟ್ ಸಿಲಿಂಡರ್ ಕನೆಕ್ಷನ್ ಹಿಂದೆಗಡೆ ಹಿಂದೆಗಡೆ ಅದನ್ನೆಲ್ಲ ತೋರಿಸಿದ್ದೀವಿ. ಬೋರ್ವೆಲ್, ಇಂಡಿವಿಜುವಲ್ ಬೋರ್ವೆಲ್ ಇದೆ, 4 ಮನೆಗೂ 4 ಮೀಟರ್ ಬರುತ್ತೆ. 4 ಮೀಟರ್ ಬರುತ್ತೆ ಸಪ್ರೇಟಾಗಿ. ಸ್ಟೇಟ್ ಕೇಸ್ಗೆ ಬೋರ್ದು ಕೆಲಸ ಇನ್ನೊಂದು ಬರುತ್ತೆ. ಓಕೆ 5 ಮೀಟರ್ ಬರುತ್ತೆ. ಓಕೆ. ಇದು ಏಕಾತ ಬ್ಯಾಂಕ್ ಲೋನ್ ಮಾಡ್ತೀವಿ. ಬ್ಯಾಂಕ್ ಲೋನ್, ಯೂನಿಯನ್ ಬ್ಯಾಂಕಲ್ಲಿ ಲೋನ್ ಇದೆ. ಯೂನಿಯನ್ ಬ್ಯಾಂಕಲ್ಲಿ ಹೋಗುತ್ತೆ ಸರ್. ಅಂದರೆ ಈಗ ನಮಗೆ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟ್ರ್ ಇದೆ, 1 ಕಿಲೋಮೀಟರ್. ಮೆಟ್ರೋ, BMTC, KSRTC ಎಲ್ಲ 1 ಕಿಲೋಮೀಟರ್. 1 ಕಿಲೋಮೀಟ್ರ್ ಇದೆ. BGS ಹಾಸ್ಪಿಟಲಿಂದ 2 ಕಿಲೋಮೀಟರ್. ಹಾಸ್ಪಿಟ್ಲು ನಮಗೆ ನೀವು ನೋಡ್ಬೋದು, ಹಾಸ್ಪಿಟ್ಲೆಲ್ಲ ಬಂದುಬಿಟ್ಟು ಜಸ್ಟ್ ಒಂದು 500 to 600 ಮೀಟರ್ಸಲ್ಲೇ ಇರ್ತಕ್ಕಂಥದ್ದು. ಸಂತೋಷ್ ಹಾಸ್ಪಿಟಲ್ ಇದೆ. ಓಕೆ. ನೆಕ್ಸ್ಟ್ BGS ಹಾಸ್ಪಿಟಲ್ ಒಂದು 2 ರಿಂದ 3 ಕಿಲೋಮೀಟರ್. 3 ಕಿಲೋಮೀಟ್ರ್ ಇದೆ ಸರ್. ಇಲ್ಲಿ ನಿಯರೆಸ್ಟು ಸ್ಕೂಲ್ಸು ವೆಂಕಟೇಶ್ವರ ಸ್ಕೂಲ್ ಇದೆ, ವೆಂಕಟೇಶ್ವರ ಸ್ಕೂಲ್ ಇದೆ, ಮತ್ತೆ RR ಡೆಂಟಲ್ ಸ್ಕೂಲ್ ಇದೆ, ಡೆಂಟಲ್ ಸ್ಕೂಲ್ ಇದೆ. ಓಕೆ. ಎಲ್ಲ ನಿಯರ್ ಇದೆ. ಎಲ್ಲನೂ ಬಂದುಬಿಟ್ಟು ನಮಗೆ ಒಂದು 500 to 1 ಕಿಲೋಮೀಟರ್ ನಿಯರೆಸ್ಟ್ ಇರ್ತಕ್ಕಂಥದ್ದು ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಇದು ಇನ್ನೊಂದು ಹೊಸ ಲೇಔಟ್, ಹೊಸದಾಗಿ ಮಾಡ್ತಾರೆ. ಹೊಸದಾಗ್ಲೂ ಮಾಡಿರ್ತಕ್ಕಂಥ ತಡಿ ರೋಡ್ ಇದೆ. ಇದೆ ಸರ್. 30 ಅಡಿ ರೋಡ್ ಇದೆ, ಆಲ್ರೆಡಿ ನಾವು ವಿಡಿಯೋದಲ್ಲಿ ತೋರಿಸಿದ್ವಿ. ಎಲ್ಲದಕ್ಕೂ ಸೌಕರ್ಯ ಇದೆ. ಸೌಕರ್ಯ ಇದೆ ಸರ್. ಫೈನಲ್ ಪ್ರೈಸು ನೀವೇನು ಹೇಳ್ತಾ ಇದ್ದೀರಾ ಸರ್? 1.55 ಹೇಳ್ತೀನಿ. 1.55 ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ವಿತ್ ಸೈಡ್ಲಿ ನೆಗೋಷಿಯಬಲ್ ಇದೆ. ಮಾಡ್ಕೊಡ್ತೀನಿ. ಇಂಟೀರಿಯರ್ ಬೇಕು ನಾನು ಮಾಡ್ಕೊಡ್ತೀನಿ. ಅದೇ ಇಂಟೀರಿಯಲ್ಸು ನೀವು ನೋಡ್ಬೋದು. ಇಂಟೀರಿಯಲ್ಸು ಟೇಸ್ಟ್ ಪ್ರಕಾರ ಯಾವ ರೀತಿ ಬೇಕು, ಯಾವ ರೀತಿ ಲ್ಯಾಮಿನೇಟ್ ಬೇಕು, ಏನು ಓಕೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆ ರೀತಿ ಇಂಟೀರಿಯರ್ ಬೇಕು ಮಾಡ್ಕೊಡ್ತೀನಿ. ಇಲ್ಲ ಅದ್ರ ಮುಂಚೆ ನಾವು ಬೇಕು ಮಾಡೋದನ್ನ ಮಾಡ್ತೀನಿ. ಓಕೆ. ಯಾವ ರೀತಿ ಬೇಕು ಇಂಟೀರಿಯರ್ ಮಾಡ್ಕೊಡ್ತೀನಿ. 1.50 ಹೇಳ್ತಾ ಇದ್ದೀನಿ. ಓಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ. ಅದೇ ಸೈಡ್ಲಿ ನೆಗೋಷಿಯಬಲ್ ಇರುತ್ತೆ. ಓಕೆ. ಮಾಡ್ಬೋದು. ನೋಡಿದ್ರಲ್ವಾ ಈ ಒಂದು ಬಿಲ್ಡಿಂಗ್ ಓನರ್ ಏನು ಹೇಳ್ತಾ ಇದ್ದಾರೆ? ಎಲ್ಲ ಕವರ್ ಗೇಟ್ ಮಾಡಿಸಿಲ್ಲ. ಹೌದು ಹೌದು ಸರ್. ಸೆಕ್ಯೂರಿಟಿ ಪರ್ಪಸ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಲ್ ಹಾಕ್ತೀನಿ. ಹೌದು, ಎಲ್ಲ ಗ್ರಿಲ್ ಹಾಕ್ಸಿದ್ರೆ ಒಂದ್ಕಿದ ಗೇಟು ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಅಂದರೆ ಯಾವುದೇ ರೀತಿ ಯಾವ ಸಣ್ಣ ಇದನ್ನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ಯಾರು ಒಳಗಡೆ ಬರೋಕ್ಕಾಗೋದಿಲ್ಲ. ಸ್ಟೇರ್ ಕೇಸು ಗ್ರ್ಯಾಂಡ್ ಇದೆ. ಟೋಟಲ್ ಗ್ರ್ಯಾಂಡ್ ಕ್ಲೋಸ್ ಮಾಡ್ತೀನಿ. ಹೌದು ಹೌದು. ಮೈನ್ ಡೋರ್ಗೆ ಟೀಕ್ ಹಾಕ್ತೀನಿ. ಟೀಕೂಟ್ ಹಾಕಿದ್ದೀರಾ. ಕ್ವಾಲಿಟಿ ಮಾಡಿ ಯಾವುದೂ ಕಾಂಪ್ರಮೈಸ್ ಇಲ್ಲ. ಸ್ವಂತ ಬಿಲ್ಡಿಂಗ್ ಥರ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ. ಈ ಒಂದು ಬಜೆಟು ಹೇಳಿದ್ರಲ್ವಾ 1.55 ಹೇಳ್ತಾ ಇದ್ದಾರೆ. ವಿತ್ ಸೈಡ್ಲಿ ನೆಗೋಷಿಯಬಲ್ ಇದೆ. ನಿಮಗೆ ಯಾವ ಬ್ಯಾಂಕಲ್ಲಿ ಬೇಕಾದರೂ ಲೋನ್ಸ್ ಅವೈಲಬಿಲಿಟಿ ಇರ್ತದೆ, ಅವರೇ ಬೇಕಾದರೆ ಮಾಡಿಸ್ಕೊಡ್ತಾರೆ. ಈ ಒಂದು ಪ್ರೈಸಲ್ಲಿ ನೋಡ್ತಾ ಇದ್ದರೆ ಜಸ್ಟ್ ವಿಸಿಟ್ ಮಾಡಿ, ಫ್ರೀ ವಿಸಿಟು. ಮತ್ತು ಡೈರೆಕ್ಟಾಗಿ ಓನರ್ಗೆ ಕಾಲ್ ಮಾಡ್ಬೋದು. ಅಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಜಸ್ಟು ಒಂದು ಅಂತ ಮೆಸೇಜ್ ಕಳಿಸಿ, ಇಲ್ಲಾಂದ್ರೆ ಕಾಲ್ ಮಾಡಿದ್ರೆ ಅವ್ರು ಫುಲ್ ಡೀಟೇಲ್ಸು ಮತ್ತು ಎಲ್ಲಿ ಲೊಕೇಶನ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಡಿಸ್ಕ್ರಿಪ್ಷನ್ಸಲ್ಲಿ ಲೊಕೇಶನ್ ಮ್ಯಾಪ್ ಎಲ್ಲ ಹಾಕಿದ್ದೀವಿ. ಕೆಂಗೇರಿ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟರ್. ಮೆಟ್ರೋ ಟೆಸ್ಟ್ ಕೆಂಗೇರಿ ಟು ಉತ್ರಳ್ಳಿ ರೋಡಲ್ಲಿ ಕೋಡಿಪಳ್ಳಿ ಅಂತ ಬರುತ್ತೆ. ಓಕೆ. ಕೋಡಿಪಳ್ಳಿ ಎಂಟ್ರೆನ್ಸ್ ಸ್ವಲ್ಪ ಲೆಫ್ಟ್ ಬಂದೆ ಪುಟ್ಟಾಂಜನೇಯ ಟೆಂಪಲ್. ಟೆಂಪಲ್ ಬ್ಯಾಕ್ ಸೈಡ್ ಟೆಂಪಲ್ ವ್ಯೂ ಅಂತ ಹೇಳ್ಬಿಟ್ಟು ಲೇಔಟ್ ಇದು. ಓಕೆ. ಟೆಂಪಲ್ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದು ಈ ಒಂದು ಲೇಔಟಲ್ಲಿ ಈ ಒಂದು 2040 ಕನ್ಸ್ಟ್ರಕ್ಷನ್ ಆಗಿರೋದು 800 ಸ್ಕ್ವೇರ್ ಫೀಟಲ್ಲಿ. ಜಸ್ಟ್ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀರಿ. ಈ ಒಂದು ಬಜೆಟಲ್ಲಿ 1.55 ಏನು ಹೇಳಿ ವಿತ್ ಇಂಟೀರಿಯಲ್ಸು. ಇಂಟೀರಿಯಲ್ಲು ಫುಲ್ ಸೈಟ್ ಎಲ್ಲನೂ ಅವರು ಕೊಡ್ತಾ ಇರ್ತಕ್ಕಂಥದ್ದು ವಿತ್ ಸೈಡ್ಲಿ ನೆಗೋಷಿಯಬಲ್ ಇರ್ತಕ್ಕಂಥದ್ದು. ಈ ಒಂದು ಬಜೆಟ್ ಎಲ್ಲ ನೋಡ್ತಾ ಇದ್ದರೆ ದೆನ್ನು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.